ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾಗಿ ಸಿಹಿಯಾದ ಒಂದು ಪಡ್ಡು ಮಾಡೋದನ್ನು ತೋರಿಸ್ತೇನೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಅಕ್ಕಿ ನಾನು ರೇಷನ್ ಅಕ್ಕಿಯನ್ನು ಹಾಕ್ತಾ ಇರೋದು. ದೋಸೆ ಅಕ್ಕಿ ಯಾವುದು ನೀವು ಹಾಕ್ಕೊಂಡ್ರೂ ಆಗ್ತದೆ. ಅದಕ್ಕೆ 2 ಚಮಚ ಆಗುವಷ್ಟು ಮೆಂತೆ ಕಾಳನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ನೀರು ಹಾಕಿ 2 ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು. ತೊಳೆದು ತಂದು ವಾಪಸ್ ನೀರು ಹಾಕಿ ಇದನ್ನೊಂದು 4 ರಿಂದ 5 ಗಂಟೆ ನೆನೆಯಲಿಕ್ಕೆ ಬಿಡಬೇಕು. ಈಗ ರುಬ್ಲಿಕ್ಕಾಗುವಾಗ ಒಂದು ಮಗ್ಗೆಕಾಯಿಯನ್ನು ತಗೊಂಡಿದ್ದೇನೆ. ಅದನ್ನು ಕಟ್ ಮಾಡಿ ಅದರ ತಿರುಳನ್ನೆಲ್ಲ ತೆಗೆದು ಸಿಪ್ಪೆ ತೆಗೆದು ತುರಿದು ತಗೊಳ್ಬೇಕು. 2 ಕಪ್ ಅಕ್ಕಿಗೆ 2 ಕಪ್ ಆಗುವಷ್ಟು ಮಗ್ಗೆಕಾಯಿಯ ತುರಿ ಬೇಕಾಗ್ತದೆ. ಅದಕ್ಕಿಂತ ಜಾಸ್ತಿ ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ ನೋಡಿ, ನಾನು ತುರಿದು ತಗೊಂಡಿದ್ದೇನೆ. 2 ಕಪ್ ಆಗುವಷ್ಟು ಮಗ್ಗೆಕಾಯಿ ತುರಿ ಇದೆ. ಈಗ ಒಂದು ಮಿಕ್ಸಿ ಜಾರಲ್ಲಿ 2 ಕಪ್ ಆಗುವಷ್ಟು ಮಗ್ಗೆಕಾಯಿ ತುರಿ ಹಾಕ್ಕೊಳ್ಬೇಕು. ಅಕ್ಕಿ ಯಾವ ಕಪ್ಪಲ್ಲಿ ಹಾಕಿದ್ದೀರಿ ನೋಡಿ, ಅದೇ ಕಪ್ಪಲ್ಲಿ ನೀವು ಮಗ್ಗೆಕಾಯಿ ತುರಿಯನ್ನು ಲೆಕ್ಕ ಮಾಡಿ ಹಾಕ್ಕೊಳ್ಬೇಕು. ನೆನೆಸಿದ ಅಕ್ಕಿಯನ್ನು ಕೂಡ ಜೊತೆಯಲ್ಲೇ ಹಾಕಿ ರುಬ್ಬಿಕೊಳ್ಬೇಕು. ಇದಕ್ಕೆ ಈಗ ನೀರು ಹಾಕದೆ ನಾನು ರುಬ್ತಾ ಇದ್ದೇನೆ. ರುಬ್ಬುವಾಗ ಮಗ್ಗೆಕಾಯಿಯಿಂದ ನೀರು ಬಿಟ್ಟುಕೊಳ್ತದೆ. ಹಾಗಾಗಿ ನೀರು ಹಾಕಿ ರುಬ್ಬಿದ್ರೆ ಹಿಟ್ಟು ಸ್ವಲ್ಪ ತೆಳ್ಳಗಾಗ್ಬೋದು. ಅದಕ್ಕಾಗಿ ನೀರು ಹಾಕದೆ ರುಬ್ತಾ ಇದ್ದೇನೆ. ಬೇಕಿದ್ರೆ ನೀವು ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೋದು. ಈಗ ರುಬ್ಬಿ ತಂದಿದ್ದೇನೆ. ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ತೆಗಿಬೇಕು. ನಾನಿಲ್ಲಿ 2 ಸಲ ರುಬ್ಬಿದ್ದೇನೆ. ಮಿಕ್ಸಿಯಲ್ಲಿ ರುಬ್ಬಿದ್ದು ನೋಡಿ, ಹಾಗಾಗಿ 2 ಸಲ ರುಬ್ಬಬೇಕಾಗಿ ಬಂತು. ಮಿಕ್ಸಿ ಜಾರಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಕೂಡ ಸೇರಿಸಿದ್ದೇನೆ. ಜಾಸ್ತಿ ತೆಳ್ಳಗೆ ಮಾಡುವ ಹಾಗಿಲ್ಲ. ಹಿಟ್ಟಿನ ಹದ ದೋಸೆ ಹಿಟ್ಟಿನ ಹದಕ್ಕಿರಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಹಿಟ್ಟು ಈ ಥರ ಇದೆ. ಇಷ್ಟು ತೆಳ್ಳಗಿದ್ರೆ ಸಾಕಾಗ್ತದೆ. ಈಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿಟ್ಟು ಇದನ್ನು ಹುದುಗ್ಲಿಕ್ಕೆ ಇಡಬೇಕು. 8 ಗಂಟೆ ಆದರೂ ಹುದುಗಬೇಕು. ಈಗ ಮರುದಿನ ಬೆಳಿಗ್ಗೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಹಾಗೆ ಸಿಹಿಗೆ ಸ್ವಲ್ಪ ಬೆಲ್ಲ ಹಾಕಬೇಕು. ಸಿಹಿ ಬೇಡದಿದ್ರೆ ಬೆಲ್ಲ ಹಾಕದೆ ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಪಡ್ಡು ಮಾಡ್ಕೊಳ್ತಾ ಇದ್ದೇನೆ. ಎಷ್ಟು ಸಿಹಿ ನಿಮಗೆ ಬೇಕು ಅಷ್ಟು ನೀವು ಬೆಲ್ಲ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಕ್ಕಿ ರುಬ್ಬುವಾಗಲೇ ಬೆಲ್ಲವನ್ನು ಕೂಡ ಹಾಕಿ ನೀವು ರುಬ್ಬಿ ಇಟ್ಟುಕೊಳ್ಬೋದು. ನಾನು ಮರುದಿನ ಬೆಳಿಗ್ಗೆ ಬೆಲ್ಲ ಸೇರಿಸ್ತಾ ಇದ್ದೇನೆ. ಒಲೆ ಮೇಲೆ ಪಡ್ಡು ಕಾವಲಿ ಇಡಬೇಕು. ಅದಕ್ಕೆ ತುಪ್ಪ ಹಚ್ಚಬೇಕು. ತುಪ್ಪ ಹಚ್ಚಿದ್ರೆ ಒಳ್ಳೆಯದು. ತುಪ್ಪ ಬೇಡ ಅಂತಾದರೆ ಎಣ್ಣೆಯನ್ನು ಕೂಡ ಹಚ್ಚಬಹುದು. ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಪಡ್ಡು ಮಾಡಿಕೊಳ್ಬೇಕು. ಮೀಡಿಯಂ ಉರಿಯಲ್ಲಿ ಇದನ್ನು ನೀವು ಬೇಯಿಸಬೇಕಾಗ್ತದೆ. ಜಾಸ್ತಿ ದೊಡ್ಡ ಉರಿ ಮಾಡಿಕೊಂಡ್ರೆ ಬೇಗ ಪಡ್ಡು ಕಪ್ಪಾಗಿ ಬಿಡ್ತದೆ. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಇದನ್ನು ಬೇಯಿಸಿಕೊಳ್ಳುವ. 2 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಒಂದು ಸೈಡ್ ಬೆಂದಿರ್ತದೆ ನೋಡಿ. ಬೇಕಿದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೋದು. ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಳ್ಬೋದು. ಇದಕ್ಕೆ ನೀವು ಚಟ್ನಿ ಕೂಡ ಮಾಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಪಡ್ಡು ತುಂಬಾ ಸಿಹಿಯಾಗಿ ರುಚಿಯಾಗಿರ್ತದೆ. ಬೇಕಿದ್ರೆ ಶುಂಠಿ ಚಟ್ನಿ ಮಾಡ್ಕೊಳ್ಬೋದು ಅಥವಾ ತುಪ್ಪ ಹಚ್ಚಿ ತಿನ್ಬೋದು. ಜೇನುತುಪ್ಪ ಹಚ್ಚಿ ಬೇಕಿದ್ರೂ ತಿನ್ಬೋದು. ತುಂಬಾ ಚೆನ್ನಾಗಿರ್ತದೆ. ಈಗ 2 ಸೈಡ್ ಚೆನ್ನಾಗಿ ಬೆಂದಿದೆ. ಪಡ್ಡು ತೆಗಿತಾ ಇದ್ದೇನೆ ನೋಡಿ. ಪಡ್ಡು ಎಷ್ಟು ಮೆತ್ತಗಾಗಿ ಆಗಿದೆ ನೋಡಿ. ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ. ನೀವು ಈ ಥರದ ಮಗ್ಗೆಕಾಯಿ ಪಡ್ಡು ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.